ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ಇದು ಶನಿವಾರದ ಮಿನಿ ಬ್ಲಾಗ. ಶನಿವಾರ ಅಂದ ತಕ್ಷಣ ನಾವು ಹೊರಗಿನ ಕಾಟದ ಒಳಗಿನ ಬೆಡ್ಶೀಟ್ ಎಲ್ಲವನ್ನು ಚೇಂಜ್ ಮಾಡ್ತಿದ್ದಾನು. ಈಗಂತೂ ಚಿಟಿ ಮಳಿ ಅಂತೂ ಒಟ್ಟು ಕಮ್ಮಿ ಆಗೋದು. ಎಲ್ಲಿ ನೋಡಿದ್ರೆ ಬರೀ ಎಲ್ಲಿ ಕೇಳ್ತಿರ್ ಕೇಳಿ, ಎಲ್ಲಿ ಫೋನ್ ಹಚ್ಚಿದ್ರೆ ಬರೀ ಮಳಿ. ಹೀಗಾಗಿ ಬೆಡ್ಶೀಟ್ ತೆಗೆದಿಟ್ಟು ಬೇರೆ ಬೆಡ್ಶೀಟ್ ಚೇಂಜ್ ಮಾಡಿ ಮನಿ ಎಲ್ಲ ಕ್ಲೀನ್ ಮಾಡ್ಕೊಂಡ. ಅಷ್ಟರೊಳಗೆ ಮನೆಯವರು ಕಾಯಿಪಲ್ಲೆ ತಂದರು. ಇವ್ರು ಕಾಯಿಪಲ್ಲೆ ತಂದು ಹಾಕಿಸ್ತೊಳಗೆ ಮನ್ಯಾಗ 2 ಹುಡುಗರು ಗದ್ದಲ ಎಬ್ಬಿಸ್ಬಿಟ್ಟರು. ಹಾಗಾಗಿ ಕಾಯಿಪಲ್ಲೆ ಎತ್ತಿಡೋದು ನೆನಪಾಗ್ದಿಲ್ಲ. ಲೇಟ್ ಮಾಡಿ ಎತ್ತಿಟ್ನಿ. ಎಲ್ಲ ಸ್ವಚ್ಛಂಗೆ ತೊಳೆದು ಉಪ್ಪು ನೀರು ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತಾನೆ. ನಾನು ಕಾಯಿಪಲ್ಲೆ ಯಾಕೆ ಜಾಸ್ತಿ ಇರಿಸ್ತಾನೆ, ಮನೆಯವರ ಸಂಪ್ರೀತ ಡಬ್ಬಿ ಹೋದ್ರಿಂದ ಕಾಯಿಪಲ್ಲೆ ಜಾಸ್ತಿ ಬೇಕಾಗಿರ್ತೈತಿ. ಮತ್ತು ಪ್ರತಿ ಸಲ ಇವ್ರಿಗೆ ಸುಟ್ಟಿ ಇರೋಲ್ಲ. ನಾನು ಪ್ರತಿ ವಾರಕ್ಕೆ ಒಂದ್ಸಲ ಹೋಗಿ ತೊಗೊಂಬಂದ್ರೆ ಇವ್ರಿಗೂ ಅಷ್ಟು ಟೈಮ್ ಇರೋಲ್ಲ. ಹಾಗಾಗಿ ಒಂದೇ ಸಲ ಹೋದಾಗ 2 ವಾರಕ್ಕೆ 15 ದಿವಸಕ್ಕೆ ಹೋದ್ರಂದ್ರೆ ಜಾಸ್ತಿ ತೊಗೊಂಬಂದಿರ್ತಾರೋ. ಹಾಗಾಗಿ ಇದನ್ನು ತಿಂಗಳಿಗೆ 2 ಸಲ ಈ ರೀತಿ ಫ್ರಿಜ್ಜನ್ನು ಕ್ಲೀನ್ ಮಾಡಿ ಇಟ್ಟಿರ್ತಾನು. ಈ ಸದ್ಯಕ್ಕೆ ಯಾವುದೇ ಹಣ್ಣು ತರಿಸಿಲ್ಲ, ಯಾಕಂದ್ರೆ ಕೋಲ್ಡ್ ವಾತಾವರಣ ಐತಿ, ಮಕ್ಕಳಿಗೆ ಕಪ್ಪಾಗೋ ಚಾನ್ಸ್ ಜಾಸ್ತಿ ಇರ್ತೈತಿ. ಇಷ್ಟೆಲ್ಲ ಮಾಡಿದ್ರೋಗ ಹಸೋದು. ಹಾಗಾಗಿ ಈ ರೀತಿ ಗ್ರೀನ್ ಟೀ ಅಥವಾ ಈ ದಾಸವಾಳ ಟೀಯನ್ನು ನಾನು ಮಾಡ್ಕೊಂಡು ಜಾಸ್ತಿ ಕುಡಿತೇನೆ. ಹೆಲ್ತ್ಗೂ ಚಲೋ ಇರ್ತೈತಿ. ಅಷ್ಟೊಳಗೆ ಸಂಜಿಕ ಅಡುಗೆದ ರೆಡಿ ಮಾಡ್ಕೊಂಡು ಇವತ್ತು ಸಂಜಿಕ ಗೀ ರೈಸ್ ಮತ್ತು ದಾಲನ್ನು ಮಾಡ್ಕೊಂಡು